ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಕಳೆದ 40 ವರ್ಷಗಳಿಂದ ಕಾಳಿದೇವಿ ಉಪಾಸಕರಾಗಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ಮೆರಿತಾ ಇರುವಂತಹ ಈ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾಳಿದೇವಿ ಉಪಾಸಕರಾಗಿರುವಂತಹ ಎಸ್ ಭಾಗ್ಯ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀಮತಿ ಎಸ್ ಭಾಗ್ಯ ಸಮಾಜ ಸೇವೆ. ಒಂದು ಕಾಲದಲ್ಲಿ ಕಷ್ಟ, ಕಣ್ಣೀರಿನ ನೋವೆ ಭಾಗ್ಯ ಅವರ ಬದುಕಾಗಿತ್ತು. ಸ್ಮಶಾನವೇ ವಾಸದ ನೆಲೆಯಾಗಿತ್ತು. ಸಮಾಧಿ ಮೇಲಿನ ಊಟವೇ ಭಾಗ್ಯ ಅವರ ಹಸಿವಿಗೆ ತುತ್ತಿನ ಆಸರಿಯಾಗಿತ್ತು. ಸ್ಮಶಾನದಲ್ಲೇ ಹುಟ್ಟಿ, ಸ್ಮಶಾನದಲ್ಲೇ ಬೆಳೆದು, ಸ್ಮಶಾನದಲ್ಲೇ ಬದುಕು ನಡೆಸುತ್ತಿರುವ ಗಟ್ಟಿಗಿತ್ತಿ ಭಾಗ್ಯ ಅವರು ಅನಾಥ ಶವಗಳಿಗೆ ಸಂಸ್ಕಾರ ಮಾಡುತ್ತಾರೆ. ಮಂಗಳಮುಖಿಯರಿಗೆ ದಾರಿದೀಪವಾಗಿದ್ದಾರೆ. ನೂರಾರು ಮಂದಿಗೆ ಅನ್ನದಾತಿಯಾಗಿದ್ದಾರೆ. ಮಾತ್ರವಲ್ಲ, ಸ್ಮಶಾನದಲ್ಲಿ ಬದುಕಿನ ಪ್ರತಿ ಕ್ಷಣಗಳಿಂದ ನೆನಪು ಮಾಡಿಕೊಳ್ಳುವ ಇವರು ನನ್ನ ಬದುಕಿನ ರೀತಿಯ ಬಗ್ಗೆ ಯಾವುದೇ ಬೇಸರವಿಲ್ಲ ಎನ್ನುತ್ತಾರೆ. ಅನ್ನ ಸೋರು ಕಾಣದ ಬದುಕನ್ನೇ ನಡೆಸಿರುವ ನನಗೆ ಧೈರ್ಯ ಎಂದರೆ ನನ್ನ ತಾಯಿ ತುಳಸಿಯಮ್ಮ ಎನ್ನುತ್ತಾರೆ. ಕಾಳಿದೇವಿ ದೇವಾಲಯದಿಂದ ಒಕ್ಕಲೆಬ್ಬಿಸಲು ನೂರಾರು ಮಂದಿ ಪ್ರಯತ್ನ ಪಟ್ಟರು. 3 ತಿಂಗಳ ಹಸುಗೂಸನ್ನ ಇಟ್ಟುಕೊಂಡು ದೇವಸ್ಥಾನ ಉಳಿಸಿಕೊಂಡ ಧೈರ್ಯವಂತ ಮಹಿಳೆ. ಸುಂದರ ಸಂಸಾರ ಕಟ್ಟಿಕೊಳ್ಳುವ ಅವಕಾಶವಿದ್ದಾಗಲೂ ಭಾಗ್ಯ ಅವರ ಆಯ್ಕೆ ಇದೇ ಮಸಣವಾಗಿತ್ತು. ಕಾಳಿದೇವಿ ಆರಾಧನೆಯೇ ಶಕ್ತಿಯಾಗಿತ್ತು. ಮಾತ್ರವಲ್ಲ, ರುದ್ರಭೂಮಿಯಲ್ಲಿರುವ ಕಾಳಿದೇವಿ ದೇಗುಲವನ್ನ ನಡೆಸಿಕೊಂಡು ಹೋಗುತ್ತಿರುವ ಇವರಿಗೆ ಈ ಮಸಣ ಮತ್ತು ದೇಗುಲದ ಗುರುತರ ಜವಾಬ್ದಾರಿ ಬಂದದ್ದು ಇವರ ಕುಟುಂಬದಿಂದ. 150 ವರ್ಷಗಳಿಂದ ಮಸಣ ವಾಸಿಗಳಾದ ಈ ಕುಟುಂಬದ ಕೊನೆಯ ಕೊಂಡಿ ಸಮಾಜ ಸೇವಕಿ, ಕಾಳಿದೇವಿ ಉಪಾಸಕಿ, ಸ್ಮಶಾನವಾಸಿ ಭಾಗ್ಯ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬ ಖುಷಿ ಆಗ್ತೈತೆ. ಈ ಥರ ಸ್ಮಶಾನದಲ್ಲಿ ಇದ್ಬಿಟ್ಟು ಈ ಥರ ಇಂಥವ್ರನ್ನ ಗುರುತಿಸ್ಬಿಟ್ಟು ಈ ಫಸ್ಟ್ ಅವಾರ್ಡು ನಂದೇ ಅಂದಾಗ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಕಳೆದ 40 ವರ್ಷಗಳಿಂದ ಕಾಳಿದೇವಿ ಉಪಾಸನೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಒಬ್ಬ ಮಹಿಳೆಯಾಗಿ ಅದಕ್ಕೆ ಹೆಚ್ಚಿನ ಆತ್ಮಬಲ ಅನ್ನೋದು ಬೇಕಾಗುತ್ತೆ. ಆದರೆ ಮೂಲತಃ ಏನು ಪ್ರೇರಣೆ ಆಯಿತು ನಿಮಗೆ ಅಂತ? ಸುಮಾರು 150 ವರ್ಷಗಳಿಂದ ನಡ್ಕೊಂಡು ಬಂದಿರೋ ಒಂದು ಸ್ಮಶಾನ, ರುದ್ರಭೂಮಿ, ಎಲ್ಲೂ ಶಾಂತಿ ಸಿಗದಿರ ಅಂಥ ಜಾಗ ಅದು. ನಾವು ನಮ್ಮ ಫ್ಯಾಮ್ಲಿಯಲ್ಲಿ ಇರಬೇಕಂದ್ರೆ ಪುಣ್ಯನೇ ಮಾಡಿ ಇರಬೇಕು. ನಿಜವಾಗೂ ಪುಣ್ಯ ಮಾಡಿದ್ದೀವಿ. ಅಲ್ಲಿ ಕಾಳಿ ದೇವಸ್ಥಾನ ಇದೆ. ರುದ್ರಭೂಮಿಯಲ್ಲಿ ಒಳಗಡೆ ಸೆಂಟ್ರಲ್ ಇದೆ ಕಾಳಿ ದೇವಸ್ಥಾನ. ಅಂದರೆ ರುದ್ರಭೂಮಿ ಅದು. ಎಲ್ಲರೂ ಹೇಳ್ತಾರೆ ಒಳಗಡೆ ಬರಬಾರ್ದು, ಒಳಗಡೆ ಬಂದರೆ ಭಯ ಆಗುತ್ತೆ, ನಮಗೆ ಪ್ರೇತ ಗಾಳಿ ಆ ಥರ ಅಂತ ಹೇಳ್ತಾರೆ. ಆದರೆ ಆ ದೇವಸ್ಥಾನ ಎಲ್ಲ ಆ ಥರ ಯಾವುದೂ ಇಲ್ಲ. ಸುಮಾರು ವರ್ಷಗಳಿಂದ ಬಂದ್ಬಿಟ್ಟು ಅದು ನಡ್ಕೊಂಡು ಬಂದಿರೋ ದೇವಸ್ಥಾನ. ಭಯ ಅಂಥದ್ದು ಏನೂ ಇಲ್ಲ. ಸುಮಾರು ಬೇರೆ ಬೇರೆ ಮಡಿಕೇರಿ, ಮಂಡ್ಯ, ತಮಿಳ್ನಾಡು, ಆಂಧ್ರ ಈ ಥರ ಜಾಗದಿಂದನೂ ಜನ ಸೇರ್ತಾರೆ. ಈ ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಮಂಗಳವಾರ, ಭಾನುವಾರ ಈ ಟೈಮಲ್ಲಿ, ಈ ದಿನಗಳಲ್ಲಿ ಸುಮಾರು ಜನ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ತುಂಬ ವಿಶೇಷ ಏನಂದರೆ ತಡೆ ಹೊಡೆಸ್ಕೊಳ್ತಾರೆ. ಏನೇ ಬೇಡಿಕೆ ಇರಲಿ, ಒಂದು ಮದುವೆ ಆಗದಿರ ಇರ್ಬೋದು, ಮಕ್ಕಳಾಗ್ದಿರ ಇರ್ಬೋದು, ಅವ್ರಿಗೆ ಆರೋಗ್ಯ ಪ್ರಾಬ್ಲಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅಲ್ಲಿ ಒಂದು ಸ್ಫೂರ್ತಿ ಅಂತ ಹೇಳಕ್ಕೆ ಬಯಸ್ತೀನಿ. ಖಂಡಿತ. ಒಂದು ಕುತೂಹಲ, ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನೀವು ನಿಮ್ಮ ಬದುಕನ್ನು ಹೇಗೆ ಕಟ್ಟಿಕೊಂಡ್ರಿ ಅಂತ ಹೇಳಿ. ಯಾಕಂದರೆ ಕಳೆದ 40 ವರ್ಷಗಳು ಅಂದಾಗ ಆ ಬಾಲ್ಯದ ಬದುಕಲ್ಲೆಲ್ಲ ನಿಮ್ಮ ಆರಾಧ್ಯ ದೇವತೆ ಆಗಿರುವಂತಹ ಕಾಳಿಯ ಉಪಸ್ಥಿತಿ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಮನೇಲಿ ಯಾರೆಲ್ಲ ಇದ್ರು, ಇದನ್ನೆಲ್ಲ ತಿಳಿಸ್ಕೊಡ್ಬೋದಾ?
ನಮ್ಮದು ಒಂದು ಪುಟ್ಟು ಫ್ಯಾಮ್ಲಿ, ಮಶಾಣದಲ್ಲೇ ಹುಟ್ಟಿ ಮಶಾಣದಲ್ಲೇ ಬೆಳೆದು ತಂದೆ ತಾಯಿ ನಾವು 4 ಜನ ಮಕ್ಕಳಿದ್ವಿ. ಅದರಲ್ಲಿ ಎಲ್ಲ ತೀರ್ಕೊಂಡ್ರು. ಐ ಮೀನ್ ಅಕ್ಕ ಮತ್ತು ಮಾವ ಮದುವೆ ಆಗಿತ್ತು, ಅಕ್ಕ ಬಾವ ಎಲ್ಲ ತೀರ್ಕೊಂಡ್ರು. ನನ್ನ ತಮ್ಮ ಇದ್ದ ಶ್ಯಾಮ್ ಅಂತ, ಅವನು ತೀರ್ಕೊಂಡ. ಹಂಗಾಗ್ಬಿಟ್ಟು 2 ಮಕ್ಕಳು ಇದ್ದೀವಿ. ಹಂಗಾಗ್ಬಿಟ್ಟು ಹುಷಾರಿರಲಿಲ್ಲ ನನ್ನ ತಮ್ಮನಿಗೂ. ನಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ರು. ಆಗ್ಲಿಂದ ಮಕ್ಕಳನ್ನ, ಒಂದು ಮಗುನ ಬೆಳೆಸ್ಬೇಕು ಅಂದ್ರೇ ತುಂಬ ಕಷ್ಟ ಆಯಿತು. ಇವಾಗ ಏನು ಅನುಕೂಲ ಇದೆ ಆವಾಗ ಎಂಥ ಅನುಕೂಲನೂ ಇದ್ದಿಲ್ಲ. ಸೊ ಮಶಾಣ ಅಂದರೆ ಬೆಳಗ್ಗೆ ಎದ್ದು ಅಂದರೆ ದೇವಸ್ಥಾನದಲ್ಲೇ ಮನ್ಕೊತಿದ್ವಿ. ನಮ್ಮದು ಮಶಾಣನೇ ಜೀವನ ಆಗಿರೋದ್ರಿಂದ ಮನೆ ಇರಲಿಲ್ಲ. ಬೆಳಗ್ಗೆ ಎದ್ದು ದೇವಸ್ಥಾನ ಬಾಗಿಲು ತೆಗ್ದಿದ ತಕ್ಷಣ ಯಾರೋ ಒಬ್ಬರು ಅವ್ರು ಬೇಸೆತ್ತು ಎದುರುಗಡೆ ಮರಕ್ಕೆ ನೇಣು ಹಾಕ್ಕೊಳ್ತಾ ಇದ್ರು, ಅದನ್ನೇ ನೋಡ್ತಿದ್ವಿ. ಮತ್ತು ಯಾರೋ ಒಬ್ಬರು ಕೊಲೆ ಮಾಡಿ ಬಿಸಾಕ್ತಿದ್ರು ಗಿಡಗಳಲ್ಲಿ, ಅಂಥದ್ದೇ ನೋಡ್ಕೊಂಡು ಬೆಳೀತಾ ಇದ್ವಿ ನಾವು. ಸೊ ಹಂಗಾಗ್ಬಿಟ್ಟು ಅಲ್ಲಿ ನಮಗೆ ಭಯ ಅಂತಾನೆ ಬಂದಿಲ್ಲ. ಅನ್ನೋದು ಬಾಲ್ಯದಲ್ಲೇ ಬಂದ್ಬಿಡ್ತು ಹಂಗಾದ್ರೆ ನಿಮ್ಗೆ. ಹೌದು, ಅದನ್ನೇ ನೋಡಿ ಬೆಳೆದ್ಬಿಟ್ಟು ಕಷ್ಟ ಮತ್ತು ಆ ಧೈರ್ಯ ಅನ್ನೋದು ಆಗ್ಲಿಂದನೇ ಬಂದ್ಬಿಡ್ತು. ಅಲ್ಲಿ ಬರ್ನಿಂಗ್ ಪ್ಲೇಸ್ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಆ ಜಾಗ ನೋಡಿದ್ರೆ ಬರ್ನ್ ಮಾಡ್ತಿದ್ರು. ಎಷ್ಟೋ 1000 ಜನನ ಬರ್ನ್ ಮಾಡ್ತಾನೆ ಇದ್ರು. ದೇವಸ್ಥಾನ ಪಕ್ಕದಲ್ಲೇ ಇತ್ತು. ನೈಟೆಲ್ಲ ಉರಿತಾ ಇತ್ತು. ನಾವು ಚಳಿ ಆದರೆ ಅದರಲ್ಲಿ ಹೋಗಿ ಬಿಸಿ ಕಾಯ್ತಿದ್ವಿ ನಾವು ಮಕ್ಕಳು. ಒಂದೊಂದು ಸಮಯ ಊಟಕ್ಕೆ ತುಂಬ ಕಷ್ಟ ಇತ್ತು, ಇದು ನಿಜವಾಗೂ ಹೇಳಲೇಬೇಕು. ಆವಾಗ ನಮ್ಮ ತಾಯಿ ಮಳೆ ಬಂದ್ಬಿಡ್ತಿತ್ತು, ಅನ್ನ ಮಾಡೋಕ್ಕೆ ಒಲೆ ಅಂಟಿರಲಿಲ್ಲ, ಸೌದೆ ಎಲ್ಲ ತೇವ ಇರ್ತಿತ್ತು. ಅದೇನು ಬರ್ನಿಂಗ್ ಇತ್ತು ಅದು ಕೆಂಡ ಇರ್ತಿತ್ತು. ಬೆಳಗ್ಗೆ ನಮ್ಮ ಮಕ್ಕಳಿಗೆ ಹೊಟ್ಟೆ ಹಸಿವು ಅಂತ ನಮ್ಮ ತಾಯಿ ಏನು ಮಾಡ್ತಿದ್ರು, ಅದರಲ್ಲೇ ಅಕ್ಕಿ ತೊಳೆದು ಇಡ್ತಿದ್ರು, ಹಾಲು ಬಿಸಿ ಮಾಡ್ತಿದ್ರು, ಟೀ ಮಾಡ್ತಿದ್ರು. ಆ ಕೆಂಡದಲ್ಲಿ ಅದರಲ್ಲೇ ಬಿಸಿ ಮಾಡಿ ನಮಗೆ ಊಟ ಹಾಕ್ತಿದ್ರು. ಆಗೆಲ್ಲ ತುಂಬ ಕಷ್ಟ ಇತ್ತು. ಸೊ ಆ ಜೀವನ ಅಂದರೆ ನನಗೆ ಹೇಳಬೇಕು, ಇದು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳು ಸ್ಮಶಾನದಲ್ಲಿದ್ದು ಇಷ್ಟೆಲ್ಲ ನಡೆಸ್ಕೊಂಡು ಹೋಗ್ತಾರೆ. ಆ ಬಾಲ್ಯ ಜೀವನ ಹೆಂಗಿತ್ತು ನನಗೆ ಅಂತ ಹೇಳಿದ್ರೆ ತುಂಬ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಆಗಬೇಕು. ಈಗ ಹೆಣ್ಮಕ್ಳು ಆಚೆ ಹೋಗೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾಯಿದೆ, ಮರ್ಯಾದೆ ಕೊಡಲ್ಲ ಹೆಣ್ಮಕ್ಳಿಗೆ. ಎಲ್ಲಿ ನೋಡಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು, ಅವ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆನೇ ಪ್ರಚಾರ ಮಾಡ್ತಾ ಇರ್ತಾರೆ. ಆದರೆ ಆ ಸ್ಮಶಾನದಲ್ಲಿ ಇರೋದ್ರಿಂದ ಸುಮಾರು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗುತ್ತೆ. ಇದು ನಾನು ಹೇಳ್ತಿರೋದು. ಈಗ ನೀವು ಗೌರವ ಮರ್ಯಾದೆ ಅಂದಿದ್ದಕ್ಕೆ ಕೇಳ್ತಾ ಇದ್ದೀರಿ, ಕೇಳಬೇಕೋ ಬೇಡ ಗೊತ್ತಿಲ್ಲ. ಸ್ಮಶಾನವಾಸಿ ಎಷ್ಟೋ ಜನ ಬರ್ನಿಂಗೋಸ್ಕರ ಅಲ್ಲಿ ಬರ್ತಾರೆ, ಕೀಳಾಗಿ ಕಾಣೋದು, ಗೌರವ ಕೊಡದೇ ಇರೋದು, ಕೈಯಲ್ಲಿರೋ ಕಾಸು ಕೊಟ್ಟು ಹೋಗೋದು, ಈ ಥರದ್ದೇನಾದರೂ ಸಿಚುವೇಶನ್ಸ್ ಎದುರಿಸಿದ್ದೀರಾ? ನಿಜ. ನನ್ನ ಸುಮಾರು ಜನ ಬಂದು ಕೇಳ್ತಿದ್ರು, ನೀವು ಚೆನ್ನಾಗಿದ್ದೀರಾ, ನೀವ್ಯಾಕೆ ಮಶಾಣ ಆಯ್ಕೆ ಮಾಡ್ಕೊಂಡ್ರಿ ಅಂತ. ನಾನು ಹೇಳ್ತಾಯಿದ್ದೆ, ಹೆಣ್ಮಕ್ಳು ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅದಲ್ಲ, ನಾವಿದು ಪೂರ್ವಿಕವಾಗಿ ಬಂದಿರೋದು. ಸೊ ಬರೋ ಜನ ಒಬ್ರಿರೋ ಥರ ಇನ್ನೊಬ್ರು ಇರೋದಿಲ್ಲ. ಸೊ ಸುಮಾರು ಅವರು ಕೆಟ್ಟವ್ರು ಬರ್ತಾರೆ, ರೌಡೀಸ್ ಬರ್ತಾರೆ, ರಾಜಕೀಯ ವ್ಯಕ್ತಿಯವ್ರು ಬರ್ತಾರೆ, ಪೊಲೀಸ್ ಆಫೀಸರ್ಸ್ ಬರ್ತಾರೆ. ಅದೇ ಸಮಯ ಈ ಫುಲ್ ಕುಡಿದ್ಬಿಟ್ಟು ಸಿಚುವೇಶನ್ ಬ್ಯಾಡಾಗಿರೋರು ಬರ್ತಾರೆ. ಅವ್ರ ಜೊತೆ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ಅವ್ರು ಕೇಳ್ತಿದ್ರು, ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ. ಒಬ್ರು ಹೇಳೋರು ಬಂದಿದ್ದ ತಕ್ಷಣ ನೀವು ಚೆನ್ನಾಗಿದ್ದೀರಾ, ನಾನು ಡೈರೆಕ್ಟಾಗೆ ಯಾಕೆ ಹೇಳ್ತೀನಿ ಈ ಮಾಧ್ಯಮದಲ್ಲಿ ಅಂದರೆ, ಡೈರೆಕ್ಟಾಗಿ ಹೇಳೋರು ನೀವು ಚೆನ್ನಾಗಿದ್ದೀರಾ, ನಿಮ್ಮ ಹತ್ರ ನಾನು ಮಾತಾಡಬೇಕು, ಸಪ್ರೇಟಾಗಿ ಸಿಗ್ತೀರಾ ಅಂತೆಲ್ಲ ಕೇಳೋರು. ಇದು ಹೇಳಿದಾಗ ನನ್ನ ಜೊತೆ ಏನು ಹೆಣ್ಮಕ್ಳಿದ್ದಾರೆ, ವಯಸ್ಸಾಗಿರೋ, ನನ್ನ ಹತ್ರ ಏನು ಕೆಲಸ ಕೊಟ್ಟಿದ್ದೀನಿ ನಾನು, ಏಜ್ ಆಗಿರೋರು ಮತ್ತು ಅವ್ರಿಗೆ ಬೇರೆ ಯಾರ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಇಲ್ದಿರಾ ಅಂಥವ್ರು. ಹುಡುಗಿಯರು ಹೆಣ್ಮಕ್ಳು ಚೆನ್ನಾಗಿದ್ರೆ ಆಚೆ ಕೆಲ್ಸಕ್ಕೆ ಹೋಗ್ಬೋದು, ಒಂದು ಶಕ್ತಿ ಇರಬೇಕು, ಅವ್ರಿಗೆ ಕೆಲಸ ಮಾಡೋ ಕೆಪಾಸಿಟಿ ಇರಬೇಕು, ಅಂಥವ್ರು ಆಚೆ ಹೋಗಿ ಕೆಲಸ ಮಾಡ್ತಾರೆ. ನನ್ನ ಹತ್ರ ಯಾರಿದ್ದಾರೆ, ವಯಸ್ಸಾಗಿರೋರು, ತಂದೆ ತಾಯಿ ಮಕ್ಕಳನ್ನ ನೋಡ್ಕೊಂಡಿರ ಇರೋರು, ಆಮೇಲೆ ಆರೋಗ್ಯ ಪ್ರಾಬ್ಲಮ್ ಇರೋರಿಗೆ ನಾನು ಕೆಲಸ ಕೊಟ್ಟಿರ್ತೀನಿ. ಅಲ್ಲಿ ಬಂದುಬಿಟ್ಟು ನನ್ನ ಕೈಯಿಂದ ನಾನು ಹಾಕಿ ಮಾಡ್ತೀನಿ ಅಂತಲ್ಲ, ಆ ದೇವಿ ಆಶೀರ್ವಾದದಿಂದ ಅನ್ನ ಆಗಿರ್ಬೋದು, ದೇವ್ರ ಪ್ರಸಾದ ಇರ್ಬೋದು, ಹಾಕೋಣ ಬಟ್ಟೆ ಇರ್ಬೋದು, ಸೀರೆ ಆಗಿರ್ಬೋದು, ಆ ಹೆಣ್ಮಕ್ಳಿಗೆಲ್ಲ ಒಂದಿದ್ವಿ. ಅವರಿಂದ ಒಂದು 20-30 ಕುಟುಂಬ ಬೆಳೀತಾ ಇರುತ್ತೆ. ಹೌದು. ಇಲ್ಲೇನು ಅವರು ಕೆಲಸ ಮಾಡ್ತಾರೆ, ಅದರಲ್ಲಿ ಏನು ಬರೋರು ಬಂದುಬಿಟ್ಟು ಒಂದು 100 ರೂಪೀಸ್ ಕೊಡ್ತಾರೆ,
ಇಲ್ಲ ವಯಸ್ಸಾಗಿದೆ ಅಂತ 500 ರೂಪಾಯಿ ಕೊಡ್ತಾರೆ. ಅದನ್ನ ಅವ್ರು ಎತ್ಕೊಂಡೋಗಿ ಅವ್ರ ಜೀವನ ಬೆಳೆಸ್ತಾ ಇದ್ದಾರೆ. ನಿಜ ನಿಜ ನಿಜ. ಸೊ ಆ ಥರ ಜೀವನ ಮಶಾಣದಲ್ಲಿ. ಒಂದು ಹೆಣ್ಮಗು ಅಂತ ಹುಟ್ಟಿದ ಮೇಲೆ ನಾನು ನನ್ನ ಬದುಕನ್ನು ಕಟ್ಕೊಳ್ಬೇಕು, ನಾನೊಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ಸಮಾಜದ ಯಾವುದೇ ಕ್ಷೇತ್ರದಲ್ಲಿ ನಾನು ಕೆಲಸ ನಿರ್ವಹಿಸಬೇಕು, ಉದ್ಯೋಗಿ ಆಗಬೇಕು, ಇಲ್ಲ ನನ್ನದೇ ಆದಂಥ ಒಂದು ಕಂಪನಿ ಉದ್ಯಮ ಸೃಷ್ಟಿ ಮಾಡಬೇಕು, ಒಂದೊಳ್ಳೆ ಮನೆಗೆ ಸೊಸೆಯಾಗಿ ಹೋಗಬೇಕು, ನನ್ನದೇ ಆದಂತಹ ಕುಟುಂಬ ಇರಬೇಕು. ಇದು ತೀರಾ ಸಹಜವಾದಂಥ ಹೆಣ್ಮಕ್ಕಳ ಆಸೆ. ನಿಮ್ಮ ಬದುಕಲ್ಲಿ ಏನಾಯ್ತು ಹಾಗಾದರೆ? ಇಲ್ಲ, ಅಂಥದ್ದೇನು ಆಚೆ ಪ್ರಪಂಚ ಗೊತ್ತಾಗಿಲ್ಲ. ಅಂದರೆ ಆಗ್ಲಿಂದಾನೇ ಸ್ಮಶಾನದಲ್ಲಿದ್ದು ನಮ್ಮಪ್ಪ ಫುಲ್ಲು ಡ್ರಿಂಕ್ ಮಾಡಿದ್ರು. ಬೆಳಗ್ಗೆ ಎದ್ದರೆ ನಮ್ಮ ಅಮ್ಮನ ಹೊಡಿತಿದ್ರು. ಅವ್ರಿಗೆ ಜ್ಞಾಪಕನೇ ಅಷ್ಟು ಇದು ಇರಲಿಲ್ಲ. ಸೊ ಆಚೆ ಬೆಳೆಸ್ಬೇಕು, ನಮ್ಮ ತಾಯಿಗೆ ಇಷ್ಟ ಆಯಿತು ಓದಿಸ್ಬೇಕು ಅಂತ ನಮ್ಮ ತಂದೆ ಹೊಡಿತಿದ್ರು. ಹೊಡೆದಾಗ ನಮ್ಮ ತಾಯಿ ಬೆಳಗ್ಗೆ ಎದ್ದೊಳ್ತಾನೆ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಮಕ್ಕಳು ಏನೂ ಮಾಡೋಕ್ಕಾಗಲಿಲ್ಲ. ಸೊ ನಾವು ಓದಿಲ್ಲ. ನಮ್ಮ ಅಕ್ಕಗೆ ಬೇಗ ಮದುವೆ ಮಾಡಿಕೊಟ್ಬಿಟ್ರು. ಅಕ್ಕಗೆ 2 ಮಕ್ಕಳಾಯಿತು. ನಮ್ಮ ಭಾವ ಏನಕ್ಕೆ ತಿರೋದ್ರು ನನಗೆ ಐಡಿಯಾ ಇಲ್ಲ, ಚಿಕ್ಕವಳಾಗಿದೆ. ಅವಾಗ ನಮ್ಮ ಅಕ್ಕನೂ ಸೂಸೈಡ್ ಮಾಡ್ಕೊಂಡ್ಬಿಟ್ರು. 2 ಮಕ್ಕಳನ್ನ ಬಿಟ್ಟೋಗ್ಬಿಟ್ರು, ಪುಟ್ಟ ಮಕ್ಕಳು. 6 ತಿಂಗಳ ಮಗುವಲ್ಲೇ ಬಿಟ್ಟೋಗ್ಬಿಟ್ರು. ನಮ್ಮ ಅಕ್ಕ ಭಾವ 2 ತೀರ್ಕೊಂಡ್ಬಿಟ್ರು. ಆ ಮಕ್ಕಳನ್ನ ನಾನು ಸಾಕೋ ಜವಾಬ್ದಾರಿ ಬಂತು. ನಮ್ಮ ತಂದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ತಮಿಳ್ನಾಡಿಗೆ ಹೋದ್ರು. ಮತ್ತೆ ಅವ್ರು ರಿಟರ್ನ್ ಬಂದೇ ಇಲ್ಲ. ಹೌದಾ? ಬಂದೇ ಇಲ್ಲ. ಅದಾದಮೇಲೆ ನಮ್ಮ ತಾಯಿ 2012 2012ರಲ್ಲಿ ನಮ್ಮ ತಾಯಿ ತೀರ್ಕೊತಾರೆ. ನಮ್ಮ ತಂದೆ ಹೋಗಿ 2 ವರ್ಷಕ್ಕೆ ನಮ್ಮ ತಾಯಿ ತೀರ್ಕೊತಾರೆ. ಅಂದರೆ ನಮ್ಮ ತಾಯಿಗೆ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಇನ್ನೊಂದು ನಮ್ಮ ತಂದೆ ಹೊಡೆದು ಫುಲ್ ಬ್ಲಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಹೋರಾಟನೇ ಇರಲಿಲ್ಲ. ಸೊ ಹಾಸ್ಪಿಟ್ಲು ಅದು ಇದು ಅಂದ್ಕೊಂಡೆ ಜೀವನ ತುಂಬ ಕಷ್ಟ ಆಯಿತು. ಆಮೇಲೆ ನನ್ನ ತಮ್ಮನೂ ತೀರ್ಕೊಂಡ್ಬಿಟ್ಟ. ಸ್ವಲ್ಪ ನನಗೆ ಮಾತ್ರನೇ ಬುದ್ಧಿ ಇತ್ತು. ಇನ್ನೊಬ್ಬ ತಮ್ಮ ಇನ್ನೂ ಚಿಕ್ಕವನಿದ್ದ. ಹಂಗಾಗ್ಬಿಟ್ಟು ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಅದೇ ಸ್ಮಶಾನನೇ ಜೀವನ ಆಯಿತು. ಅಲ್ಲಿ ದೇವರ ಆಶೀರ್ವಾದದಿಂದ ದಿನೇ ಸ್ವಲ್ಪ ಇಂಪ್ರೂವ್ಮೆಂಟು, ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋದು, ಅನ್ನದಾನಗೆ ಯಾರೋ ಸ್ವಲ್ಪ ಅಕ್ಕಿ ಕೊಡೋರು, ಬೇಳೆ ಕೊಡೋರು. ಅದರಿಂದ ನನ್ನ ಜೀವನ ಇಲ್ದಿರ ನನಗೆ ಯಾರೂ ಇಲ್ದಿರ ಆದಾಗ ನನ್ನ ಜೀವನ ಕಟ್ಟೋಕ್ಕೆ ಈ ಥರ ಹೆಣ್ಮಕ್ಳನ್ನ ನಾನು ಆಯ್ಕೆ ಮಾಡ್ಕೊಬೇಕಾಯ್ತು. ಅಲ್ಲಿ ನಮ್ಮ ತಾಯಿಗೆ ಹುಷಾರಿಲ್ದಾಗ ನನಗೆ ಮದುವೆನೂ ಮಾಡಿದ್ರು. ಬಟ್ ನನಗೆ ಮದುವೆ ಮಾಡಿದ ಜೀವನನೂ ಸರಿ ಇದ್ದಿಲ್ಲ. ಯಾಕೆ ಸರಿ ಇದ್ದಿಲ್ಲ ಅಂದರೆ ಅವ್ರಿಗೆ ಏನಾಗಿತ್ತು ಅಂದರೆ ನಿಮಗೆ ಅಕ್ಕ ಮಕ್ಕಳು ದೇವಸ್ಥಾನ ಬೇಕಾ ನಾನು ಬೇಕಾ ಅಂತ ಆಯ್ಕೆ ಮುಂದಿಟ್ರು. ಹಂಗಾಗ್ಬಿಟ್ಟು ನನಗೆ ದೇವಸ್ಥಾನ ಪ್ರಪಂಚ ನನಗೆ ದೇವಸ್ಥಾನನೇ ಆಗಿತ್ತು. ಅಷ್ಟು ಜನ ನನ್ನ ನಂಬಿ ಇದ್ರು. ಮಕ್ಕಳಿಗೆ ಪ್ರಪಂಚ, ಪುಟ್ ಮಕ್ಕಳಿಗೆ ಅದು ಪ್ರಪಂಚ ಆಗಿತ್ತು. ಇಷ್ಟು ಜನ ಆಯ್ಕೆ ಮಾಡಬೇಕಾದ್ರೆ ನನಗೆ ನನ್ನ ಪರ್ಸನಲ್ ಲೈಫ್ ನಾನು ಇರಬೇಕು ಅಂತ ಅನಿಸಿಲ್ಲ. ನಾನು ಅದಕ್ಕೆ ಇದನ್ನ ಆಯ್ಕೆ ಮಾಡಿಕೊಂಡೆ. ದೇವಸ್ಥಾನನೇ ನನ್ನ ಜೀವನ. ಬಿಟ್ಬಿಟ್ರಿ. ಅವರು ಇದ್ದಾರೆ, ಆದರೆ ಮಗಳ ಹತ್ರ ಮಾತ್ರ. ನನಗೊಬ್ಬ ಮಗಳಿದ್ದಾಳೆ, ಮೇಘ ಅಂತ. ಈಗ 13 ವಯಸ್ಸು ಅವಳಿಗೆ. ನನ್ನ ಹತ್ರನೇ ಇದ್ದಾಳೆ. ಅಪ್ಪ ಹತ್ರ ಮಾತಾಡ್ತಾರೆ ಫೋನಲ್ಲಿ. ಯಾವಾಗಾದ್ರೂ ನೋಡ್ಬೇಕಂದ್ರೆ ಕರ್ಕೊಂಡು ಹೋಗ್ತೀನಿ, ನೋಡಿಸ್ತೀನಿ. ಆಯ್ಕೆ ಅಂತ ಬಂದಾಗ ನನಗೆ ದೇವಸ್ಥಾನ, ನನ್ನ ಮಗು, ಅಪ್ಪ ಅಮ್ಮ ಇಲ್ದಿರ ಆ ಮಕ್ಕಳು ತುಂಬ ಮುಖ್ಯ ಅನ್ಸಿದ್ರು. ಸೊ ಅದಕ್ಕೆ ನಾನು ಇದೇ ಜೀವನ ಆಯ್ಕೆ ಮಾಡ್ಕೊಂಡು. ಆ ಮಕ್ಕಳಿಗೆ ನೀವೇ ಅಪ್ಪ ಅಮ್ಮ ಎಲ್ಲ ಆಗಿದ್ದೀರಿ? ಎಲ್ಲ. ಈಗ ಅವ್ರಿಗೆ ಮದ್ವೆನೂ ಮಾಡಿದ್ದೀನಿ, ಚೆನ್ನಾಗಿದ್ದಾರೆ. ಖಂಡಿತವಾಗ್ಲು. ಏನಪ್ಪ ಇದು ನನ್ನ ಬದುಕು, ನನ್ನ ಬದುಕು ಯಾಕೆ ಹಿಂಗಾಯ್ತು, ನಾನು ಯಾವ ಕರ್ಮ ಮಾಡಿದ್ದೆ, ನನ್ನ ಜೀವನದಲ್ಲೇ ಹಿಂಗೆ ಯಾಕೆ ಆಗ್ತಿದೆ, ಈ ಥರದ ಯೋಚನೆಗಳು ಬರಲಿಲ್ವ ನಿಮಗೆ? ಅನಿಸಿಲ್ಲ. ನನ್ನಿಂದ ಇಷ್ಟು ಜನಗೆ ಸ್ಫೂರ್ತಿ ನಾನು ಆಗಿದ್ದೀನಿ ಅಂದಾಗ ನನ್ನ ಜೀವನ ಅಲ್ಲಿ ನನಗೆ ಮುಖ್ಯ ಅಂತ ಅನಿಸ್ಲೇ ಇಲ್ಲ. ಈಗ ನಿಮ್ಮ ತಂಡದ ಬಗ್ಗೆ ಮಾತಾಡೋದಾದರೆ ಎಲ್ಲ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಿ. ಈಗ ಹೆಣ್ಮಕ್ಳು ಅಂದರೆ 10 ಗಂಟೆ ನಂತರ ಓಡಾಡೋಕ್ಕೆ ಯೋಚನೆ ಮಾಡೋ ಸನ್ನಿವೇಶದಲ್ಲಿ ಬೆಳಗಿನ ಜಾವ ಓಡಾಡೋದೇ ಇಲ್ಲ. ಯಾಕೆ ಬೇಕಪ್ಪ ಅಂತ. ಈಗ ಹೆಣ್ಮಕ್ಳು ಓಡಾಡ್ತಾರೆ ಅಂದರೆ ಯಾರಾದರೂ ಒಬ್ಬರು ಸೆಕ್ಯೂರಿಟಿ ಥರ ಮನೆ ಗಂಡ್ಮಕ್ಳು ಬರ್ತಾರೆ. ಅಂಥದ್ರಲ್ಲಿ ಅವರಿಗೆಲ್ಲ ಸ್ವಾವಲಂಬವಾಗಿ ಬದುಕನ್ನು ಕಟ್ಕೊಳ್ಬೇಕು ಅಂಥೇಳಿ ಅವ್ರಿಗೆ ಸ್ಫೂರ್ತಿದಾಯಕವಾಗಿ ಅವ್ರಿಗೆ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿದ್ದೀರಲ್ಲ, ಇದು ಹೆಂಗೆ ಅಂತ? ಯಾಕೆಂದರೆ ನನಗೆ ಗಂಡು ಮಕ್ಕಳ ಮೇಲೆ ಅಷ್ಟು ಆ ದೇವಸ್ಥಾನ ಹತ್ರ ಗಂಡು ಮಕ್ಕಳ ಮುಖ ನೋಡಿಕೊಂಡು ಅವ್ರಿಗೆ ಸುತ್ತಮುತ್ತ ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಯಾಕಂದರೆ ಆ ಹೆಣ್ಮಕ್ಳಿಂದನೇ ಆ ಜೀವನ ಬಂದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕೆಲಸ ಕೊಟ್ಟು ಅವರು ನನ್ನ ಜೊತೆ ಇದ್ದರೆ ಒಳ್ಳೆಯದು ಅನ್ನಿಸ್ತು. ನನ್ನ ಜೀವನದಲ್ಲೇ ನಮ್ಮ ಅಪ್ಪ ಡ್ರಿಂಕ್ ಮಾಡ್ತಿದ್ರು, ನಮ್ಮಮ್ಮ ನೋಡಿತಿದ್ರು. ಒಂದು ಹೇಳ್ಬೇಕಂದ್ರೆ ಫುಲ್ಲು ಅಡುಗೆ ಎಲ್ಲ ಮಾಡಿ ಇಟ್ಟಿರೋರು. ಬಟ್ ನಮ್ಮ ತಂದೆ ಡ್ರಿಂಕ್ ಮಾಡಿಬಿಟ್ಟು ಊಟ ಕೊಡ್ತಿರ್ಲಿಲ್ಲ.
ನಾವು ಪುಟ್ ಮಕ್ಳು ಇರ್ತಿದ್ವಿ. ಹೊಟ್ಟೆ ಹಸಿವಾದಾಗ ಅದು ಹೊಟ್ಟೆ ಹಸಿವು ಮಾತ್ರನೇ ಕೇಳುತ್ತೆ, ಅದು ಎಲ್ಲಿರೋ ಊಟ ಏನು ಅಂತ ಯಾರೂ ಕೇಳಲ್ಲ. ಅವಾಗ ನನಗೆ ಸ್ವಲ್ಪ ಬುದ್ಧಿ ಇತ್ತು, ನಮ್ಮ ತಾಯಿಗೆ ತುಂಬ ಹುಷಾರಿರ್ತಿರ್ಲಿಲ್ಲ, ಹೊಡೆದು ಆಗ ನಾನೇನು ಮಾಡ್ತಾಯಿದ್ದೆ, ಸಮಾಧಿ ಮೇಲೆ ಬಂದು ಊಟ ಇಟ್ಟಿರೋರು ಅವರು ಕಾಗೆಗೋಸ್ಕರ ಇಡ್ತಿದ್ರು. ಆವಾಗ ಮಕ್ಕಳು ಹಸಿವು ನೋಡ್ತಿದ್ದೆ, ತಮ್ಮ ಎಲ್ಲ ಚಿಕ್ಕ ಪಾಪು. ಆವಾಗ ಕಾಗೆ ಹೋಗೋವರೆಗೂ ಕಾಯ್ತಿದ್ದೆ, ಆ ಊಟ ಎತ್ಕೊಂಡು ನಾವು ಊಟ ಮಾಡ್ತಿದ್ವಿ. ಇದು ವಾಸ್ತವ. ಇವತ್ತು ಊಟ ಇದೆ, ಬಟ್ಟೆ ಇದೆ. ನಾನು 10 ಜನಗಲ್ಲ, ಇವಾಗಿರೋ ಪರಿಸ್ಥಿತಿಯಲ್ಲಿ ನಾನು 50-100 ಜನಗೆ ಊಟ ಹಾಕ್ತೀನಿ. ಆ ಹಸಿವು ಏನಂತ ನನಗೆ ಗೊತ್ತು. ಸೊ ಹಂಗಾಗಿರೋದ್ರಿಂದ ನನಗೆ ಇದೇ ಆಯ್ಕೆ, ನನಗೆ ಇದು ಇಷ್ಟ. ತುಂಬ ಒಂದು 20-30 ವರ್ಷಗಳ ಹಿಂದೆ ದೇವಸ್ಥಾನದ ಪರಿಸ್ಥಿತಿಗೂ ಇವತ್ತು ಆ ದೇವಸ್ಥಾನ ಇರೋ ರೀತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಹಂತವಾಗಿ ಶ್ರದ್ಧಾ ಭಕ್ತಿಯಿಂದ ಆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ತಾ ಬರ್ತೀರಿ. ಏನೆಲ್ಲ ಸವಾಲನ್ನು ಎದುರಿಸಿದ್ರಿ ನೀವು? ತುಂಬ ಸವಾಲನ್ನು ಎದುರಿಸಿದ್ದೀನಿ. ಒಂದೊಂದು ಸತಿ ನಮ್ಮ ಇಂದಿರಾನಗರ ಡಿಪಾರ್ಟ್ಮೆಂಟ್, ನಮ್ಮದು ಇಂದಿರಾನಗರ ಸ್ಟೇಷನ್ ಬರುತ್ತೆ. ಒಂದೊಂದು ಸತಿ ಅಲ್ಲಿ ಯಾವುದೋ ಒಂದು ಚಿಕ್ಕ ಕಂಪ್ಲೇಂಟ್ ಆಗುತ್ತೆ, ಆವಾಗ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಅವಾಗ ಸ್ಟೇಷನ್ ಭಯನೂ ಬಿಟ್ಟೋಗ್ಬಿಡ್ತು. ರಿಪೀಟಾಗಿ ಹೋಗ್ಬೇಕಾಗತ್ತೆ. ಯಾರೋ ಒಂದು ಅಲ್ಲಿ ಯಾವುದೋ ಒಂದು ಶವ ಬಿದ್ದಿರತ್ತೆ. ಅಲ್ಲಿ ಇನ್ನೊಂದೇನಂದರೆ ಸುಮಾರು ವಯಸ್ಸಾಗಿರುತ್ತೆ, ವಯಸ್ಸಾಗಿರೋ ತಾತ ಒಂದಂದರೆ 65-70 ಆಗಿರುತ್ತೆ. ಅವರು ಬೇಸತ್ತು ಬಂದ್ಬಿಟ್ಟು ಅಲ್ಲೊಂದು ಮಂಟಪ ಇದೆ, ನಮ್ಮ ದೇವಸ್ಥಾನ ಸುತ್ತಮುತ್ತ ಇರುತ್ತೆ, ಅಲ್ಲಿ ಬಂದು ಕುತ್ಕೊಂಡಿರ್ತಾರೆ. ಮತ್ತು ಅವ್ರಿಗೆ ನೋಡ್ತೀನಿ, ನಾವು ಎನ್ಕ್ವೈರಿ ಮಾಡ್ತೀನಿ, ಹೋಗಿ ನೀವು ಯಾರು, ಇಲ್ಲಿಂದ ಬಂದ್ರಿ, ಯಾಕೆ ಬಂದ್ರಿ, ಅವ್ರದ್ದು ಸ್ವಲ್ಪ ವಿಷಯ ಹೇಳಿರ್ತಾರೆ. ನನಗೆ ಮಕ್ಕಳಿದ್ದಾರೆ, ಆಸ್ತಿ ಇದೆ, ಎಲ್ಲ ಇದೆ, ಆದರೆ ಕೊನೆ ಟೈಮಲ್ಲಿ ನಾನು ಯಾರು ನೋಡ್ಕೊಳೋದಿಲ್ಲ ಅಂತಕ. ಓ ಹೌದಾ, ಆವಾಗ ಒಂದು ಸ್ಫೂರ್ತಿ ಹೇಳ್ತೀನಿ, ನೀವೇನು ಬೇಜಾರು ಮಾಡ್ಕೊಬೇಡಿ, ನೀವಿರೋವರೆಗೂ ನಾನು ಇರ್ತೀನಿ. ಸೊ ಅದೊಂದು ಇದು ಕೊಡ್ತೀನಿ. ಅಲ್ಲಿ ನಾನು ಬಂದ್ಬಿಟ್ಟು ನನ್ಗೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡಿ ಅದು ಮಾಡಿ ನಾನು ಅವ್ರಿಗೆ ಊಟ ಆಗ್ತಿರ್ಲಿಲ್ಲ. ಅದೇ ದೇವಸ್ಥಾನದಲ್ಲಿ ನಮ್ಮ ದೇವಿ ಪ್ರಸಾದ ಕೊಡ್ತಾರೆ. ಸುಮಾರು ಜನ ಬಂದು ಅಲ್ಲಿ ಮೊಸರನ್ನ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಇಲ್ಲ ಹೋಟ್ಲಿಂದ ಏನೋ ಬೇಡಿಕೆ ಇರುತ್ತೆ ಕೊಡೋಣ ಅಂತ ಅವರು ನಮ್ಗೆ ಕೊಟ್ಟಾಗ ನಾವು ಅಲ್ಲಿ ಏನಿದ್ದೀವಿ ಅವ್ರ ಜೊತೆ ಅವ್ರಿಗೂ ಊಟ ಹಾಕ್ತೀನಿ. ನೋಡಿ, ಅವ್ರಿಗೂ ಊಟ ಹಾಕ್ತೀವಿ. ಅವರು ಹೇಳ್ತಾರೆ ನೀವು ಚೆನ್ನಾಗಿರ್ಬೇಕು ಅಂತ. ಅವ್ರು ಹೇಳ್ದಾಗ ಒಂಥರ ಸ್ಫೂರ್ತಿನೂ ಆಗುತ್ತೆ. ನಾವು ಚೆನ್ನಾಗಿರೋದಲ್ಲ, ನೀವು ಚೆನ್ನಾಗಿರಿ. ಒಂದು ಮಾತು ಹೇಳ್ತೀನಿ, ಕುಡಿಬೇಡಿ. ಕುಡ್ದಿಲ್ಲ ಅಂದ್ರೆ ಸ್ವಲ್ಪ ದಿವಸ ಇರ್ತೀರಾ, ಬೆಳಿಗ್ಗೆ ಬಂದು ನೋಡ್ರಿ ಅವರು ಒಂದು ಪರ್ಕೆ ಎತ್ತಿ ಗುಡಿಸ್ತಿರ್ತಾರೆ. ನೋಡಿ, ಇನ್ಸ್ಪೈರ್ ಆಗ್ತಾರೆ ಅವರು. ಪರ್ಕೆ ಎತ್ತಿ ಗುಡಿಸ್ತಾರೆ. ಬಂದಿದ ತಕ್ಷಣ ಅಮ್ಮ ಅಂತ ಹೇಳ್ತಾರೆ. ಅಮ್ಮ ಅನ್ನೋದಕ್ಕೆ ವಯಸ್ಸಾಗಿರ್ಬೇಕು, ಚಿಕ್ಕ ಮಕ್ಳೇ ಅಲ್ಲ, ಅಲ್ಲಿರೋ ಎಲ್ಲರಿಗೂ ಅಮ್ಮ ಆಗಿರ್ತೀನಿ ನಾನು. ಖಂಡಿತ. ಈಗ ನಿಮ್ಮ ಬದುಕಲ್ಲಿ ವಿದ್ಯಾಭ್ಯಾಸ ಅನ್ನೋದಿಲ್ಲ, ನಿಮ್ಮ ಬದುಕಲ್ಲಿ ಒಳ್ಳೆ ದಿನಗಳನ್ನು ನೀವು ಅಷ್ಟಾಗಿ ಕಾಣಲಿಲ್ಲ. ನಿಮ್ಮ ಮಗಳ ಭವಿಷ್ಯವನ್ನು ತುಂಬ ಚೆನ್ನಾಗಿ ರೂಪಿಸ್ಬೇಕು ಅಂತ ನಿಟ್ಟಿನಲ್ಲಿ ನೀವು ಶ್ರಮ ಹಾಕಕ್ಕೆ ಆಯ್ತಾ? ಅವಕಾಶ ಸಿಕ್ತಾ? ನಾನು 6 ತಿಂಗಳು ಮಗು ನಮ್ಮ ತಾಯಿ ತೀರ್ಕೊಂಡ್ಬಿಟ್ರು. ಅವಾಗ ಆ ದೇವಸ್ಥಾನದಲ್ಲಿ ನಾನು ನಡೆಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸುಮಾರು ಬೆದರಿಕೆ ಬಂತು. ಅದು ಇಂಪ್ರೂವ್ಮೆಂಟ್ ಆಗಿದೆ, ಅಲ್ಲಿ ನೀವು ಇರಬಾರ್ದು, ನಾವು ನಡೆಸ್ಕೊತೀವಿ, ನೀವು ನಡೆಸ್ತೀವಿ ಅಂತ ಸುಮಾರು ಜನ ಬಂದರು. ಲೋಕಲಲ್ಲಾಗಿರಬೇಕು ಅವರೆಲ್ಲ ಬಂದರು ನನ್ನ ಹತ್ರ. ಒಂಥರ ಅಂದರೆ ಒಂದು ಸ್ಲಮ್ಮಲ್ಲಿರೋರಾಗಲಿ ಬಂದ್ಬಿಟ್ಟು, ನಿನಗೆ ಯಾರೂ ಇಲ್ಲ ಇವಾಗ, ನಿನಗೆ ಈ ದೇವಸ್ಥಾನ, ಇಷ್ಟು ದೊಡ್ಡ ದೇವಸ್ಥಾನ ನಿನಗೆ ಬೇಕಾಗಿಲ್ಲ, ನೀನು ಹೋಗು, ನಾವು ನಡೆಸ್ತೀವಿ, ಹಂಗೆ ಹಿಂಗೆ ಅಂತೇಳಿ ತುಂಬಾ ತೊಂದರೆ ಕೊಟ್ಟರು. ಆವಾಗ ನಾನು ಹೇಳ್ದೆ, ನೀವು ಎಷ್ಟೇ ತೊಂದರೆ ಕೊಡಿ, ಇದ್ದಿತ್ತಿಲ್ಲಿ ಬೆಳೆದಿತ್ತಿಲ್ಲಿ, ನಾನು ಸತ್ರ ಇಲ್ಲೇ ಸಾಯ್ಬೇಕು. ಒಂದು ನಾನು ಆಚೆ ಹೋಗ್ಬೇಕಂದ್ರೆ ಆಚೆ ಹೋಗೋಕ್ಕಾಗಲ್ಲ, ಇದೇ ನನ್ನ ಪರ್ಮನೆಂಟ್ ಜಾಗ. ಎಲ್ಲರಿಗೂ ಆಚೆ ಇರತ್ತೆ ಜಾಗ, ಹೆಣ್ಣಿಂಗಲ್ಲಿ ಇಲ್ಲಿ ಬರ್ತಾರೆ, ಆದರೆ ನಾನಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಹುಟ್ಟು ಇಲ್ಲೇ ಸಾವು. ನನಗೆ ಒಂದು ಸತಿಗೆ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಒಂದು 150-200 ಜನ ಬರೋರು. ನಾನು ಒಬ್ಬಳೇ ಲೇಡಿ ನಿಂತ್ಕೊತಾ ಇದ್ದಿದ್ದು. ಸೊ ನನ್ನ ಹತ್ರ ಇದ್ದಿರೋರೆಲ್ಲ ವಯಸ್ಸಾಗಿರೋರು, ಆಂಟಿಯವರು, ಅಜ್ಜಿ ಅಂಥವ್ರಿಗೆ ಕೆಲಸ ಕೊಟ್ಟಿರೋದ್ರಿಂದ ಅವ್ರಿಗೆ ಭಯ ಆಗೋದು. ಅವ್ರು ಬರೀ ನನ್ನ ಹತ್ರ ಈ ಥರ ಸಿಚುವೇಶನ್ ಬಂದಾಗ ಅವರೆಲ್ಲ ನನ್ನ ನೋಡಿ ಅಳ್ತಿದ್ರು. ನಮ್ಮ ಅಮ್ಮಗೆ ನಾವು ಊಟ ಹಾಕೋ, ನಮ್ಮ ತಾಯಿ ಈ ಥರ ಆಗುತ್ತೆ, ನಾವೇನು ಮಾಡೋಕ್ಕಾಗತ್ತೆ ಅಂತ. ಸೊ ಯಾರಿಗೂ ಸ್ಟ್ರೆಂತು ಇರಲಿಲ್ಲ ಅವ್ರಿಗೆ ಮಾತಾಡೋಷ್ಟು. ಅದನ್ನೆಲ್ಲ ಎದುರಿಸಿ ಇವತ್ತು ಈ ದಿನ
ನನ್ನ ನೋಡಿದ್ರೆ ಕೈ ಎತ್ತಿ ಮುಗಿತಾರೆ, ನನ್ನ ನೋಡಿದ್ರೆ ಭಯ ಪಡ್ತಾರೆ. ಇವಳ ಹತ್ರ ಹೋಗಿ ಹಿಂಗ್ ಮಾತಾಡಬಾರ್ದಾ ಅನ್ನೋ ಸಿಚುವೇಶನ್ ಅಲ್ಲಿ ಇವತ್ತು ತಂದಿಕ್ಕಿದ್ದೀನಿ ನಾನು. ಆ ದೇವಸ್ಥಾನ ಯಾವುದಕ್ಕೂ ಹೆದರ್ಲಿಲ್ಲ ನಾನು. ನೀವು ಭಯ ಪಟ್ಟಿದ್ದು ಏನಕ್ಕೆ ಹಂಗಾದ್ರೆ ಜೀವನದಲ್ಲಿ? ನಾನು ಭಯಪಟ್ಟಿದ್ದ ನಮ್ಮ ತಾಯಿ ಹೋದ್ಮೇಲೆ ನನಗೂ ಅಲ್ಲಿರಕ್ಕೆ ಇಷ್ಟ ಇಲ್ಲದೆ ಹೋದ್ರೆ ನಿನ್ ಜೊತೆ ಬರಬೇಕು ಅಂತ ಭಯ ಆಗಿತ್ತು. ಸಿಚುವೇಶನ್ ನಮ್ಮ ತಾಯಿ ತೀರೋದ್ಮೇಲೆ ಅವರೇ ನಿಮಗೆ ಶಕ್ತಿ ಆಗಿದ್ರು? ನಮ್ಮ ತಾಯಿ ಶಕ್ತಿ ಆಗಿದ್ರು. ಚಿಕ್ಕದ್ರಿಂದ ತಾಯಿಗೆ ಗೊತ್ತು ಮಕ್ಕಳ ಹಸಿವು ಹೆಂಗ್ ತೀರಿಸ್ಬೇಕು ಅನ್ನೋದು ಇದ್ರಿಂದ ನಮ್ಮ ತಾಯಿನೇ ಆಗಿದ್ರು. ನಮ್ಮ ತಾಯಿ ತೀರೋಗಿ ಆ ಮಣ್ಣು ತ್ಯಾವ ಕೂಡ ಆರಿರ್ಲಿಲ್ಲ. ಅಷ್ಟು ಜಲ್ದಿ ಅಷ್ಟು ಜನ ಬಂದ್ಬಿಟ್ಟು ನೀನು ಈ ದೇವಸ್ಥಾನದಲ್ಲಿ ಇರಬಾರ್ದು, ನಮಗ್ ಬೇಕು ಅವ್ರಿರೋವರೆಗೂ ನನಗೆ ಫುಲ್ ಶಕ್ತಿನೇ. ಅವಾಗ ನಮ್ಮ ತಾಯಿ ತಿಂದು 1 ತಿಂಗಳಿಗೆ ಅಷ್ಟು ಭಯ, ಅಷ್ಟು ಅಳು, ಅಷ್ಟು ತಡ್ಕೊಳಕ್ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಒಟ್ಟು ಹೊರ ಹಾಕಬೇಕು. ಕೀ ದೇವಸ್ಥಾನ ಎಲ್ಲ ಬೀಗ ಹಾಕ್ಬಿಡೋರು, ಕೀ ಕಿತ್ಕೊಂಡ್ಬಿಡೋರು. ಯಾಕೆ ಬರ್ತಿದ್ರು? ಆ ದೇವಸ್ಥಾನ ಫಸ್ಟ್ ಏನೂ ಇರಲಿಲ್ಲ, ಒಳಗಡೆ ಬರೋ ಧೈರ್ಯನೂ ಯಾರಿಗೂ ಇರ್ತಿರ್ಲಿಲ್ಲ. ಆ ದೇವಸ್ಥಾನ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಾಗ ಎಷ್ಟೋ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಆವಾಗ ಲೋಕಲ್ ಆಗಿರೋರಿಗೆಲ್ಲ ಅದ್ರ ಮೇಲೆ ಕಣ್ಬಿತ್ತು. ಆಬ್ವಿಯಸ್ಲಿ ಅದು ಹಾಗೆ ಆಗುತ್ತೆ, ಎಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೋ ಅಲ್ಲಿ ಈ ಥರ ಸಿಚುವೇಶನ್ ಬಂದೇ ಬರುತ್ತೆ. ಅವರು ತಿಳ್ಕೊಂಡ್ರು ಇವಳು ಒಬ್ಳೇ ಇದ್ದಾಳಲ್ಲ ಹೆಣ್ಣು, ಏನು ಬೇಕಾದರೂ ಮಾಡ್ಬೋದು. ಆವಾಗಲೂ ನಾನು ಸೋಲಿಲ್ಲ. 1 ತಿಂಗಳು ಅತ್ತೆ ಹಿಂಗ್ ಮಾಡ್ತಾರೆ ಇವರೆಲ್ಲ, ಯಾರು ಯಾಕೆ ಬರ್ತಿದ್ದಾರೆ, ಆ ಜೀವನ ನನಗೆ ಗೊತ್ತಿರ್ಲಿಲ್ಲ. ಹೌದು, ಹೊಸ ಬದುಕೋದು ಆಚೆ ಸವಾಲು. ಬೆಳಿಗ್ಗೆ ಎದ್ದೇಳೋದು, ಕಷ್ಟಪಡೋದು, ಅಲ್ಲಿಗೆಲ್ಲ ಎಲ್ಲ ಇತ್ತು. ಆದ್ರೆ ನಮ್ಮ ತಾಯಿ ಹೋದ್ಮೇಲೆ ಜೀವನ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆ 1 ತಿಂಗಳು, 1 ಕ್ಷಣ ಅಲ್ಲ 1 ತಿಂಗಳು ಭಯಪಟ್ಟೆ. ಏನ್ ಮಾಡೋದು ಗೊತ್ತಿಲ್ವಲ್ಲ, 150 ಜನ ಬಂದ್ರೆ ನಾನು ಏನ್ ಮಾಡ್ಲಿ? ಅವಾಗೂ ಹೇಳ್ತಿದ್ದೆ, ಇಲ್ಲ ಇದು ನಮ್ಮಮ್ಮ ರೂಪಿಸಿರೋ ದೇವಸ್ಥಾನ, ನಾನು ದೇವಸ್ಥಾನ ಬಿಟ್ಟು ಹೋಗಲ್ಲ ಅಂತ. ಕೀ ಇಸ್ಕೊಂಡ್ಬಿಟ್ರು. ಆಮೇಲೆ ಅವ್ರ ಕೀ ತೆಗಿಯೋರು. ನಾನು ಚಿಕ್ಕ ಪಾಪನ ಎತ್ಕೊಂಡೋಗಿ ದೇವಸ್ಥಾನದೊಳಗಡೆ ಕೂತ್ಕೊಂಡ್ಬಿಡ್ತಿದ್ದೆ. ಹೌದಾ? ಅಲ್ಲೇ ಸ್ಯಾರಿ ಹಾಕೊಂಡು ಮನೆಗೆ ಬಿಡ್ತಿದ್ದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ನನ್ನ ಮಗಳು ಮೈ ಮೇಲೆಲ್ಲ ಬಬ್ಬೆ ಆಗ್ಬಿಟ್ಟಿರೋದು, ಸೊಳ್ಳೆ ಎಲ್ಲ ಕಚ್ಚಿ. ಅವಾಗ ಅವ್ರು ಬೀಗ ಹಾಕಕ್ ಆಗ್ತಿರ್ಲಿಲ್ವಲ್ಲ, ನಾನು ಒಳಗಡೆ ಇದ್ರೆ ಅವ್ರಿಗೆ ಬೀಗ ಹಾಕಕ್ ಆಗ್ತಿರ್ಲಿಲ್ಲ. ಸೊ ಆ ಥರ ಎಲ್ಲ ಆ ಟೈಮಲ್ಲಿ ತುಂಬ ಭಯ ಆಯಿತು. ಅದಾದ್ಮೇಲೆ ತಿಳ್ಕೊಂಡೆ, ಜನ ನಾವು ಭಯ ಪಟ್ಟರೆ ಭಯ ಪಡಿಸ್ತಾನೆ ಇರ್ತಾರೆ. ಅವಾಗ ನಾನು ಹೇಳ್ದೆ, ನಾನು ಯಾಕೆ ಕಳ್ಬೇಕು? ನಮ್ಮ ತಾಯಿ ಕೊಟ್ಟಿರೋ ಸ್ಫೂರ್ತಿ ಇದು, ದೇವಿಯ ಆಶೀರ್ವಾದ ಇದು, ನನ್ನ ಧೈರ್ಯ ಅದು. ಇದು ಇಷ್ಟು ಕೂಡಿದಾಗ ನಾನು ಯಾಕೆ ಭಯ ಪಡಬೇಕು? ಅವಾಗ ಯಾರೇ ಬರ್ಲಿ ಸರಿಯಾಗಿ ಜಗಳ ಮಾಡ್ತಿದ್ದೆ. ಇದು ನಾನು ಧೈರ್ಯವಾಗಿ ಹೇಳ್ತಿದ್ದೆ, ಇದು ನಮ್ಮ ತಂದೆ ತಾಯಿ ಜಾಗ, ಇದು ನಾನು ಇಲ್ಲೇ ಇರಬೇಕು, ನೀವ್ಯಾರು? ಅದೆಲ್ಲ ನಾನು ಕೇಳಿದಾಗ ನಾನು ಬೈತಾ ಇದ್ದು ಎಲ್ಲ ದೂರ ಆಯ್ತು. ಖಂಡಿತ. ಇದೆಲ್ಲದರ ನಡುವೆ ಮಂಗಳಮುಖಿಯರು ಅವ್ರ ಜೊತೆಯಾಗಿ ನಿಂತ್ಕೋತೀರಿ ನೀವು, ಇದು ಹೇಗೆ ಅಂತ? ಮಂಗಳಮುಖಿಯವರು ನಿಜ ನಮಗೆಲ್ಲ ಒಂದು ಸ್ಫೂರ್ತಿ ಇದೆ. ಎಲ್ಲೋ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಏನಾದರೂ ಮಾಡ್ಬೋದು. ಪಾಪ ಅವ್ರ ಜೀವನ ಹೆಂಗಿರತ್ತೆ ಅಂದರೆ, ಆಚೆ ಸಿಗ್ನಲ್ ಹತ್ರ ಹೋದ್ರು ಬೈಸ್ಕೊಂತಾರೆ, ಹೌದು, ಅಂಗಡಿ ಹತ್ರ ಹೋದ್ರು ಬೈಸ್ಕೊಂತಾರೆ, ಅವರು ನಿಂತರೂ ಒಂದು ಹೇಳ್ತಾರೆ, ರೋಡಾಗ ನಿಂತ್ಕೊಂಡ್ರು ಅವ್ರನ್ನ ಕರೀತಾರೆ. ನಾವು ಹೆಣ್ಮಕ್ಳಂದ್ರೆ ಒಂದು ಸ್ಟೇಷನ್ಗೆ ಹೋಗ್ತೀವಿ, ಅವಾಗ ಕಂಪ್ಲೇಂಟ್ ಮಾಡ್ತೀವಿ, ಏನೋ ಒಂದಿರುತ್ತೆ. ಪಾಪ ಅವ್ರು ಏನು ಮಾಡ್ತಾರೆ? ಸೊ ಅದಕ್ಕೇನಂದ್ರೆ ದೇವಸ್ಥಾನಕ್ಕೆ ಈ ಅಮಾವಾಸ್ಯೆ ಟೈಮಲ್ಲಿ ಬರ್ತಾರೆ, ಅವರು ದೃಷ್ಟಿ ತಗೊಳ್ತಾರೆ. ಅಂದ್ರೆ ಬಂದವ್ರಿಗೆ ಅಲ್ಲಿ ವಿಶೇಷ ಏನಂದ್ರೆ ದೃಷ್ಟಿ ತೆಗಿಯೋದು. ಅವ್ರ ದೃಷ್ಟಿ ತಗೊಂತಾನೆ ಇರ್ತಾರಲ್ಲ, ಅವ್ರಿಗೂ ಅಷ್ಟೇ 100 ರೂಪೀಸು, 500 ಇಷ್ಟಪಟ್ಟು. ಒಬ್ರು ಇದ್ರೆ 10 ರೂಪಾಯಿ ಕೊಡ್ತಾರೆ, ಇಲ್ಲ 100 ರೂಪಾಯಿ ಕೊಡ್ತಾರೆ, ಇಲ್ಲ 500 ರೂಪಾಯಿ ಕೊಡ್ತಾರೆ. ಬಟ್ ಅಲ್ಲಿ ಅವ್ರ ಹತ್ರ ಯಾರು ದುಡ್ಡು ಕೊಟ್ರು ಅವ್ರ ಹತ್ರ ನಾನು ನಂದು ದೇವಸ್ಥಾನ ನನ್ಗೆ ರಿಟರ್ನ್ 1 ರೂಪಾಯಿ ಕೊಡಿ, ಇಲ್ಲ ನೀವು ಇಷ್ಟು ಕೊಡ್ಬೇಕು ಅಂತ ನಾನು ಕೇಳಲ್ಲ. ಅದು ನಿಮ್ ಶ್ರಮ, ಅದು ನೀವೇ ಎತ್ಕೊಳ್ಳಿ ಅಂತ. ಅದರಿಂದ ಅವ್ರು ಖುಷಿ ಆಗ್ಬಿಟ್ಟು ಹೋಗ್ತಾರೆ 1 ದಿವಸ ಮಟ್ಟಿಗೆ. ಬೇರೆ ಟೈಮ್ ಎಲ್ಲ ಟೈಮ್ ಅವ್ರು ಬರಲ್ಲ. ಆ ಥರ ನಮ್ಮ ತಾಯಿ ಇರೋ ಟೈಮಿಂದ ಬಂದ್ಬಿಟ್ಟು ಒಂದೊಂದ್ಸರಿ ನಮ್ಮಪ್ಪ ಹೊಡಿತಿದ್ರು, ಅವರೇ ಬಂದ್ಬಿಟ್ಟು ಸ್ವಲ್ಪ ಸೇವ್ ಮಾಡಿರ್ತಾರೆ ನೋಡಿ. ಅದೊಂಥರ ಹೌದು, ಅವರು ಮಾಡಿರ್ತಾರೆ. ಇನ್ನೊಂದು ಲಾಸ್ಟ್ ಈಗ ಒಂದು 3 years ಮುಂಚೆ ಇನ್ನೊಂದು ಆಯ್ಕೆ ಮಾಡ್ಕೊಂಡೆ ನಾನು, ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಅಂತ. ಅವ್ರದ್ದು ನಾನು ಎಜುಕೇಷನ್ ನಾನು ಓದಿದ್ದೀನಿ ಅಂದರೆ ಅವ್ರ ಬಗ್ಗೆ ಫುಲ್ಲು ತಿಳ್ಕೊಳ್ಬೋದು. ನನಗೆ ಎಜುಕೇಷನ್ ಇಲ್ಲ ಅನ್ನೋದ್ರಿಂದ
ಅಂಬೇಡ್ಕರ್ ಬಗ್ಗೆ ಗೊತ್ತಿತ್ತು, ಅವರು ಹೆಣ್ಮಕ್ಳಿಗೆ ಬಂದು ಒಂದು ಸ್ಫೂರ್ತಿ ಅಂತ. ಅವಾಗ ನಾನು ಆಚೆಯಿಂದ ಎಷ್ಟಂತ ಫೈಟ್ ಮಾಡಲಿ, ಎಷ್ಟಂತ ಮಾಡಲಿ, ಯಾರೋ ಬರ್ತಾರೆ, ಎಲ್ಲೋ ಏನೋ ಹೇಳ್ತಾರೆ, ಒಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲೇ ನೋಡ್ತಾರೆ, ಒಬ್ಬರು ಡೈರೆಕ್ಟಾಗಿ ಬರ್ತಾರೆ, ಕುಡ್ದಿರ್ತಾರೆ, ನೀವು ಹಂಗಿದ್ದೀರಾ ಹಿಂಗಿದ್ದೀರಾ, ನೀವ್ಯಾಕೆ ಇಲ್ಲಿ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಅಂತ ಒಂದು ಆಯ್ಕೆ ಮಾಡಿಕೊಂಡೆ. ಡಾಕ್ಟರ್ ಮುನಿಮಾರಪ್ಪ ಅಂತ ಅವ್ರ ಹೆಸರು, ರಾಜ್ಯ ಅಧ್ಯಕ್ಷರು. ಅವ್ರಿಗೆ ಹೇಳ್ದೆ ಈ ಥರ ದೇವಸ್ಥಾನ ಪರಿಸ್ಥಿತಿ ಇದೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಸಂವಿಧಾನ ತಂದಿದ್ದಾರೆ. ಸೊ ಅದು ಸ್ಫೂರ್ತಿ ಆಗಿತ್ತು. ಅದು ಸುಮಾರು ಜನ ಬಂದ್ಬಿಟ್ಟು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಹೌದು, ಅದ್ರ ಬಗ್ಗೆ ಗೊತ್ತಿರೋರು ಯಾರೂ ಅಷ್ಟೇ. ಈ ಸಂಘ ಆಗಲಿ ನಮ್ಗೆ ತುಂಬ ಸೇಫ್ಟಿ ಅನ್ನೋಕ್ಕೆ ಮಾತ್ರ ನಾನು ಬಯಸ್ತೀನಿ. ಇವಾಗ ಎಲ್ಲೇ ಹೋಗಲಿ, ಏನೇ ಇರಲಿ, ಅವ್ರ ಕಡೆ ಹೋಗ್ಬಿಟ್ಟು ನಾನು ಸ್ಪಂದಿಸ್ತೀನಿ. ನನ್ನ ಕಷ್ಟಕ್ಕೆ ಅವ್ರು ಸ್ಪಂದಿಸ್ತಾರೆ. ಖಂಡಿತ. ಇದು ನಾನು ಆ ಜಾಗದಲ್ಲಿ ಇದ್ದೀನಿ ಅಂತಲ್ಲ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ನೀನು ಮಾಡೋದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹೆಣ್ಮಕ್ಳು ಆಚೆ ಬರಬೇಕು. ಎಲ್ಲೋ ಒಂದು ಕಡೆ ಬರೀ ಗಂಡನಿಗೂ ಮತ್ತೆ ಮನೆ ಒಳಗಡೆ ಇರೋಕ್ಕೆ ಸೀಮಿತ ಅಲ್ಲ, ಹೊರಗಡೆ ಬರಬೇಕು, ನೀವು ಮುಂದೆ ಹೋಗಬೇಕು, ಎಜುಕೇಷನ್ ಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಈ ರೀತಿ ಇರೋದು ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ ಅಂತ ನಾನು ಓದಿ ತಿಳ್ಕೊಂಡಿಲ್ಲ. ನಮ್ಮ ಅಧ್ಯಕ್ಷರಾಗಲಿ, ಆಮೇಲೆ ದಂಡರಾಜ್ ಸರ್ ಅಂತ ಇದ್ದಾರೆ, ಅವರಾಗಲಿ, ಶ್ರೀನಿವಾಸ್ ಹೇಳಿ ಹೇಳಿ ಕಲ್ತ್ಕೊಂಡ್ರಿ ನೀವು? ಹೇಳಿ ಇವಾಗ ಎಲ್ಲೋ ಹೋಗ್ತೀನಿ, ಇವಾಗ ಮೀಟಿಂಗ್ ಅಂತ ಇರುತ್ತೆ, ಅಲ್ಲಿ ಹೋದಾಗ ಅವ್ರು ಹೇಳಿನೇ ತಿಳ್ಕೊಂಡಿರೋ ತುಂಬಾ ಇದೆ. ಆಸಕ್ತಿ ಎಷ್ಟಿದೆ? ಹೌದು, ಆಸಕ್ತಿ ಇದೆ, ಇರಬೇಕು. ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಾನು ಅದನ್ನ ಆಯ್ಕೆ ಮಾಡ್ಕೊಂಡೆ ನನ್ನ ಮನ್ಸಾಗ. ಬದುಕಂದ್ರೆ ಇಷ್ಟೇ ಅಲ್ಲ, ಸ್ಮಶಾನದ ಮೇಲೆ ಆ ಸಮಾಧಿ ಮೇಲೆ ಇಟ್ಟ ಊಟ ತಿಂದವ್ರು ನೀವು. ನಿಮ್ಮ ಕಡೆಯಿಂದ ಅನ್ನದಾನ ಮಾಡಬೇಕು ಅಂತ ನಿರಂತರವಾಗಿ ಮಾಡ್ಕೊ ಬರ್ತಿರಲ್ಲ, ಇದ್ರ ಬಗ್ಗೆ ಹೇಳಿ. ಎಲ್ಲ ಒಂದು ಕಡೆ ಆ ಹೊಟ್ಟೆ ಹಸಿವು ಅಂದ್ರೆ ಏನು ಅಂತ ನನಗೆ ಗೊತ್ತು. ಇವಾಗ ನನಗಿದೆ ಆ ದೇವರ ಆಶೀರ್ವಾದದಿಂದ. ಅಷ್ಟಕ್ಕೆ ಸೀಮಿತ ಅಲ್ಲ, ನಾನು ಹೊರಗಡೆ ಯಾವ್ದಾದ್ರು ಒಂದು ಚಿಕ್ಕ ಚಿಕ್ಕ ಸೈಟ್ ಇದ್ರು ಅದ್ರ ಬಗ್ಗೆ ಯಾರಿಗಾದ್ರೂ ಹೇಳೋದು. ಇವಾಗ ದೇವಸ್ಥಾನ ಅಂದ್ರೆ ಎಲ್ಲ ತರನು ಜನ ಬರ್ತಾರೆ. ಅವ್ರು ಏನಾದ್ರು ಹೇಳಿದ್ರೆ ಅಂತ ಚಿಕ್ಕ ಚಿಕ್ಕ ಕೆಲಸನೂ ಮಾಡ್ತೀನಿ ನಾನು. ರಿಯಲ್ ಎಸ್ಟೇಟ್ ಅದಕ್ಕೆ ಓದೇ ಇರಬೇಕು, ಇದೆ ಅಲ್ಲ, ನಾಲೆಜ್ ಇದ್ರೆ ಸಾಕು, ಅದು ಮಾಡ್ತೀನಿ. ಅದು ಬಂದಾಗ ಇವಾಗ ದೇವ್ರಿಗೆ ಅಂತ ನನಗೆ ಏನು ಅಲ್ಲಿ ಬರುತ್ತೋ ಅದರಲ್ಲಿ ಊಟಕ್ಕೆ, ಆಶ್ರಮಗೆ ಅಂತ ನಾನು ಒಂದು ಭಾಗ ಎತ್ತಿರ್ತೀನಿ. ಅದೊಂದು ಭಾಗ ಎತ್ತಿರ್ತೀನಿ. ನನ್ನ ದೇವಿಗೆ ಏನು ಅಲಂಕಾರ ಮಾಡಬೇಕು, ಅವ್ರಿಗೇನು ಖರ್ಚಿರುತ್ತೆ ಅದೊಂದು ಭಾಗ ಎತ್ತಿರ್ತೀನಿ. ಅದರಲ್ಲಿ ಏನು ಕಮ್ಮಿ ಬರುತ್ತೋ ಜಾಸ್ತಿ ಬರುತ್ತೋ ಅದು ನನ್ನ ಖುಷಿ ಇರುತ್ತೆ, ಅದು ನನಗೋಸ್ಕರ ಇರುತ್ತೆ. ತಿಂಗಳಿಗೊಮ್ಮೆ ಆಗಲಿ, ವರ್ಷಕ್ಕೊಮ್ಮೆ ಆಗಲಿ ಎಲ್ಲ ಆಶ್ರಮಗೆ. ಇವಾಗ ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಇಂಥ ಆಶ್ರಮ ಈ ಕಡೆ ಇದೆ, ರುದ್ರಾಶ್ರಮ ಆಗಿರ್ಬೋದು, ಮಕ್ಕಳಿಗೆ ಯಾರೂ ಇಲ್ದಿರ ಆಶ್ರಮ ಆಗಿರ್ಬೋದು. ಕಾಲ್ ಮಾಡ್ತೀನಿ, ಕಾಲ್ ಮಾಡಿಬಿಟ್ಟು ಏನು ಬೇಕು ಅಂತ ಕೇಳ್ತೀನಿ. ಅವ್ರಿಗೆ ಊಟಕ್ಕೆ ನಾನು ತಿಂಗಳು ಅರೇಂಜ್ ಮಾಡ್ತೀನಿ. ಅದರಲ್ಲಿ ನನಗೆ ಖುಷಿ ಸಿಗುತ್ತೆ. ಎಲ್ಲೋ ಒಂದು ಕಡೆ ನಾನೇ ಕಷ್ಟಪಟ್ಬಿಟ್ಟು ಕೈಯೆಲ್ಲ ಕೆಸರು ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ. ನನ್ನ ದೇವಿ ಆಶೀರ್ವಾದದಿಂದ ಆ ದೇವಸ್ಥಾನ ಇರೋ ಜಾಗ ಅದು ರುದ್ರಭೂಮಿಯಿಂದ ನಾನು ಅಷ್ಟು ಚೆನ್ನಾಗಿ ಊಟ ಆಗೋದ್ರಲ್ಲಿ ನನಗೆ ಖುಷಿ ಸಿಗುತ್ತೆ. ಗಟ್ಟಿಗಿತ್ತಿ ನೀವು ನಿಮ್ಮ ಬದುಕನ್ನು ಒಂದ್ಸಲ ಹಿಂಗೆ ಕಣ್ಮುಚ್ಕೊಂಡು ಯೋಚನೆ ಮಾಡಿದಾಗ ನಿಮ್ಗೊಂದು ಆತ್ಮತೃಪ್ತಿ ಅನ್ನೋದಿದೆಯಾ? ತೃಪ್ತಿ ಅಂದರೆ ನಾವು ಆಚೆ ಹುಡ್ಕೊಂಡು ಹೋಗೋದಲ್ಲ, ಆ ಜಾಗದಲ್ಲಿ ಇರೋದು, ನಾವು ಮಾಡೋ ಒಳ್ಳೆ ಕೆಲಸ, ನಾವು ಇನ್ನೊಬ್ಬರಿಗೆ ಏನು ಧೈರ್ಯ ಹಾಕ್ಕೊಡ್ತೀವಿ. ಸುಮಾರು ಸ್ವಲ್ಪ ಹೆಣ್ಮಕ್ಳು ಬರ್ತಾರೆ, ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅವ್ರ ಮನೆ ಫ್ಯಾಮಿಲಿ ನನಗೆ ಈ ಥರ ಕಷ್ಟ ಇದೆಮ್ಮ, ದೇವಿ ಹತ್ರ ಏನು ಪೂಜೆ ಮಾಡಬೇಕು, ನಾನು ಸಾಯಂಗೆ ಆಗ್ಬಿಟ್ಟಿದ್ದೀನಿ, ನಾನು ಸೂಸೈಡ್ ಮಾಡ್ಕೊತೀನಿ, ನಾನೊಂದು ಸ್ಫೂರ್ತಿ ಹೇಳ್ತೀನಿ ಅವರಿಗೆ. ಹೇಳ್ತೀನಿ, ಸಾಯೋದೇ ಅಲ್ಲ, ನಿಮ್ಮ ಸತ್ರೆ ಮಾತ್ರ ಏನೂ ಸಾಧಿಸೋಕ್ಕಾಗೋದಿಲ್ಲ. ಅವ್ರಿಗೆ ನಾನು ಎಷ್ಟು ಸಮಾಧಾನ ಮಾಡ್ತೀನಿ ಅಂದರೆ ಅವ್ರಿಗೆ ಇನ್ನೊಂದು ಸತಿ ಅವರು ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋ ಯೋಚನೆನೇ ಅವ್ರಿಗೆ ಬರಲ್ಲ. ಸುಮಾರು ವರ್ಷ ಮುಂಚೆ ನಾನು ಏನು ಹೆಣ್ಮಕ್ಳಿಗೆ ಹೇಳ್ತೀನಿ, ಅದರಲ್ಲೂ ಒಂದು ಲೇಡಿ ಇವಾಗಲೂ ಬರ್ತಾರೆ ನೋಡಿ, ಅವ್ರ ಜ್ಯೋತಿ ಅಂತ. ಅವ್ರಿಗೇನು ಬೇಡ, ನಾನು ಸತ್ತೋಗ್ಬೇಕು ಅಂತ ಬಂದರು, ಇವಾಗೂ ಬರ್ತಾರೆ. ಅವರು ಸುಮಾರು ಜನ ಹತ್ರ ಹೇಳಿದ್ದಾರೆ, ನಾನು ಇವತ್ತು ಬದುಕಿದ್ದೀನಿ ಅಂದರೆ ಸ್ಫೂರ್ತಿ ಬಂದ್ಬಿಟ್ಟು ಇವರೇ ಅಂತ. ಖಂಡಿತ ಖಂಡಿತ. ನಿಮ್ಮ ಬದುಕಲ್ಲಿ ಹಾಗಾದರೆ ಇಷ್ಟು ವರ್ಷಗಳಲ್ಲಿ ನಾನು ಇದೊಂದು ಅಂದ್ಕೊಂಡಿದ್ದೀನಿ, ಇದೊಂದು ಕೆಲಸ ಆಗಬೇಕು, ಇದು ನನ್ನ ಗುರಿ ಅಂತ ಏನಾದರೂ ಇದೆಯಾ? ಆ ಥರ ಇಲ್ಲ. ನಾನು ಇಲ್ಲಿವರೆಗೂ ನಾನು ಏನು ಸಾಧಿಸಿದ್ದೀನಿ, ಇಲ್ಲಿವರೆಗೂ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ, ಅದ್ರ ಮೇಲೆ ನಾನು ಫುಲ್ ತೃಪ್ತಿ ಆಗಿದ್ದೀನಿ. ನಾನು ಇವತ್ತಿಲ್ಲ, ನಾನು ನಾಳೆ ಇರೋದಿಲ್ಲ ಅಂದ್ರೂ ನನಗೆ ಕಷ್ಟ ಅಲ್ಲ, ನಾನು ಫುಲ್ಫಿಲ್ ಮಾಡಿದ್ದೀನಿ. ಸೂಪರ್. ಏನು ಅಂದರೆ ನನ್ನ ಮಗಳಿದ್ದಾಳಲ್ವಾ, ಮಗಳಿಗೊಂದು
ಬದುಕನ್ನು ಕಟ್ಕೊಡ್ಬೇಕು. ಬದುಕನ್ನು ಕಟ್ಕೊಡ್ಬೇಕು. ಅವಳಿಗೆ ನಾನಂತೂ ರಿಲೇಷನ್ ಆಗಲಿ, ನನಗೆ ರಿಲೇಷನ್ ಅಲ್ಲ ಯಾರಂತನೂ ಗೊತ್ತಿಲ್ಲ. ಸ್ಮಶಾನ ಜೀವನನೇ ಆಕೆಗೊಂದು ಕುಟುಂಬ ಸಿಗಬೇಕು. ಈ ಕಾಲದಲ್ಲಿ ಅವ್ರಿಗೂ ಸಿಗ್ತಾರೋ ಇಲ್ವೋ ಅಂತೆಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹಂಗೆ ಬೆಳೆದು ಅವಳಿಗೂ ಆ ಥರ ಸಿಗ್ತಾರ ಅಂತ ಗೊತ್ತಿಲ್ಲ. ಆದರೆ ಎಜುಕೇಷನ್ ಮಾತ್ರ ಕೊಟ್ಟೇ ಕೊಡ್ತೀನಿ. ಅವಳ ಕಾಲ ಮೇಲೆ ಅವಳು ನಿಂತ್ಕೊತಾಳೆ, ಅಷ್ಟು ಮಾತ್ರ ಹೇಳ್ತೀನಿ. ಖಂಡಿತ. ಸಮಾಜಕ್ಕೆ ನೀವು ಕೊಡುವಂತಹ ಸಂದೇಶ? ಸಮಾಜಕ್ಕೆ ನಾನೇನು ಹೇಳಕ್ ಬಯಸ್ತೀನಿ ಅಂದರೆ, ತಂದೆ ತಾಯಿನ ಯಾರೂ ಆಚೆ ಬಿಡಬಾರ್ದು. ಅವ್ರಿಗೆ ಎಷ್ಟೇ ಕಷ್ಟ ಇರಲಿ. ಇವಾಗ ಆಶ್ರಮ ಏರಿಯಾಗೊಂದು ಗಲ್ಲಿಗೊಂದು ಆಶ್ರಮ ಬೆಳೀತಾ ಇದೆ ಅಂದರೆ ತಂದೆ ತಾಯಿನ ಯಾರು ನೋಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಹೌದು. ಅದೇ ಸಮಯ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ತುಂಬ ಮುಖ್ಯ. ಗೌರ್ಮೆಂಟ್ ಸ್ಕೂಲಲ್ಲಾದರೂ ಆಗಲಿ ಮಕ್ಕಳನ್ನ ಓದಿಸ್ಬೇಕು. ಇವಾಗಿರೋ ಸಮಾಜದಲ್ಲಿ ಓದಿಲ್ಲ ಅಂದರೆ ಏನೂ ಇಲ್ಲ. ಯಾರೋ ಬರ್ತಾರೆ ಏನೋ. ಒಂದೇ ಒಂದು ನಾನು ಹೇಳ್ತೀನಿ, ನಮ್ಮ ದೇವಸ್ಥಾನದಲ್ಲಿ ಸುಮಾರು ವರ್ಷ ನಾನೇ ಚಿಕ್ಕವಳಾಗಿದ್ದೆ, ಒಂದು ಬಾಡಿನ ತಂದರು. ಅವ್ರ ಜೊತೆ 10 ಜನ ಬಂದರು. ಆಲ್ರೆಡಿ ಬಂದುಬಿಟ್ಟು ಸ್ಮಶಾನದಲ್ಲಿ ಫುಲ್ಲು ಆ ಗೋರಿ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ. ಅರ್ಜೆಂಟ್ ಮಾಡ್ತಾಯಿದ್ರು. ಯಾತಕ್ಕೆ? ಊಟ ಹಾಕೋಕ್ಕೆ. ಯಾಕೆ ಅರ್ಜೆಂಟ್ ಮಾಡ್ತಾರೆ? ನಮ್ಮ ತಾಯಿ ಹೋದರು ಆ ಪ್ಲೇಸ್ಗೆ. ಯಾಕೆ ಇವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ, ನಿಜವಾಗ್ಲೂ ಅವರು ಜೀವಂತವಾಗಿದ್ದರು. ಆಮೇಲೆ ಅವ್ರಿಗೆ ನಮ್ಮ ತಾಯಿ ಧೈರ್ಯವಾಗಿ, ಇವಾಗಂತೂ ಫೋನ್ ಇದೆ, ಕ್ಯಾಮ್ರಾ ಇದೆ, ವಿಡಿಯೋ ಮಾಡ್ಬೋದು. ಅವಾಗ ಎಂಥದ್ದು ಇದ್ದಿಲ್ಲ. ಅವಾಗ ನಮ್ಮ ತಾಯಿ ಜೋರಾಗಿ ಕಿರ್ಚ್ಕೊಂಡ್ರು. ನಾವೆಲ್ಲ ಮಕ್ಳಿಗೆ ಹೋದ್ವಿ ಏನಾಗಿದೆ ಅಂತ. ಅವಾಗ ಅವ್ರ ಬೆರಳೆಲ್ಲ ಶೇಕ್ ಆಗ್ತಾ ಇತ್ತು. ಸೊ ನಮ್ಮಮ್ಮ ಕಿರ್ಚಿದ ತಕ್ಷಣ ಏನು ಮಾಡಿದ್ರು, ಆ ಬಾಡಿನ ಬಿಟ್ಟು ಓಡೋಗ್ಬಿಟ್ರು. ಅವಾಗ ಅವ್ರ ಕೈಯಲ್ಲಿ ಗ್ರೀನ್ ಕಲರ್ ತಂಬಿತ್ತು. ಇವಾಗೆಲ್ಲ ಸೈನು ಏನಿದೆ ಗೊತ್ತಿಲ್ಲ, ಅವಾಗ ತಂಬೇನೋ ಹಾಕ್ಸ್ಕೊಂಡಿದ್ದಾರೆ ಅಂತ ನೋಡಿ. ಆ ಥರ ಸ್ವಾರ್ಥ ನೋಡಿ. ಜೀವಂತವಾಗಿರುವಾಗೆ ಮಣ್ಣಲ್ಲಿ ಹಾಕೋ ಅಂಥ ಜನ ಆಗಲೇ ಇದ್ದಾರೆ. ಇವಾಗ ಇನ್ನ ಯಾವ ಥರ ಇರ್ತಾರೆ ಅಷ್ಟೇ. ಎಲ್ಲ ಹೆಣ್ಮಕ್ಳು ಎಲ್ಲರೂ ಇಂಥ ಧೈರ್ಯವಾಗೇ ಇರ್ತಾರೆ ಅಂತ ಹೇಳಕ್ ಬರಲ್ಲ. ನಿಜ. ತುಂಬ ಜನ ಸೂಸೈಡ್ ಮಾಡ್ಕೊಂಡು ಬಿಡ್ತಾರೆ, ನಾವು ನೋಡ್ತಾನೆ ಇರ್ತೀವಿ. ಹಂಗೆ ಧೈರ್ಯ ಬೇಕು, ಹೆಣ್ಮಕ್ಳಿಗೆ ಇನ್ನೂ ಧೈರ್ಯ ಬೇಕು ಅಂತೀರಿ? ಹೆಣ್ಮಕ್ಳಿಗೆ ಧೈರ್ಯ ಬೇಕು. ನಾನು ಇದೇನು ಮಾಧ್ಯಮದಲ್ಲಿ ಹೇಳ್ತಿರ್ತೀನೋ, ಎಷ್ಟು ಜನ ನೋಡ್ತಾರೆ, ಅವ್ರಿಗೊಂದು ಎಲ್ಲೋ ಒಂದು ಕಡೆ ಸ್ಫೂರ್ತಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾಳಿದೇವಿ ಉಪಾಸಕಿ ಸ್ಮಶಾನವಾಸಿ ಎಸ್ ಭಾಗ್ಯ ಅವರು ಭಾಗಿಯಾಗಿದ್ದರು. ಇವರ ಬದುಕಲ್ಲಿ ನೋವು, ಸಂಕಟ, ಕಷ್ಟ, ಹೀನಾಯವಾದಂಥ ಜೀವನ ಇದೆಲ್ಲವೂ ಕೂಡ ಇತ್ತು. ಕಣ್ಣೀರೇ ಇವರ ಬದುಕಾಗಿತ್ತು. ಆದರೆ ಆ ಗಟ್ಟಿತನ ಅನ್ನೋದು ಅವರ ತಾಯಿಯಿಂದ ಬಂದಿದೆ. ಅದನ್ನು ರೂಢಿಸ್ಕೊಂಡು ಎಂಥದ್ದೇ ಸನ್ನಿವೇಶದಲ್ಲೂ ಕೂಡ ಇದನ್ನು ಮೆಟ್ಟಿ ನಿಲ್ಲಬೇಕು ಅಂಥೇಳಿ ಅದೇ ಸ್ಮಶಾನದಲ್ಲಿ ಜೀವನವನ್ನು ನಡೆಸಿ ಇವತ್ತು ಎಸ್ ಭಾಗ್ಯ ಅಂದರೆ ಅದೆಷ್ಟೋ ಜನರಿಗೆ, ಹೆಣ್ಣು ಮಕ್ಕಳಿಗೆ ಆಶ್ರಯದಾತೆ ಕೂಡ ಆಗಿದ್ದಾರೆ. ಸಮಾಜದ ಸ್ವಾಸ್ಥ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಭಾಗ್ಯ ಅವರ ಬದುಕು, ಅವರ ಮಗಳು ಮೇಘ ಅವರ ಬದುಕು ಆದಷ್ಟು ಬೇಗ ಒಂದೊಳ್ಳೆ ರೀತಿಯ ಒಂದೊಳ್ಳೆ ತಿರುವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.